ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೋಲ್ಕತ್ತಾದ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯರ ಕ್ರೂರ ಹತ್ಯೆಯಿಂದ ವಿರೋಧಿಸಿ ಕೊಡಗು ಜಿಲ್ಲೆಯಲ್ಲಿ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ವೈದ್ಯರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ವೈದ್ಯೆಯ ಹತ್ಯೆಯಿಂದ ಖಂಡಿಸಿದ ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಅವರಿಗೆ ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ CR ಪ್ರಶಾಂತ್ ನೇತೃತ್ವ ವಹಿಸಿದ್ರು. ನೇಮ ಕೊಡಗು ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಪವನ್, ಹಿರಿಯ ವೈದ್ಯರಾದ ಡಾಕ್ಟರ್ ಯಶೋಧರ್, ರಾಷ್ಟ್ರೀಯ ಮೆಡಿಕೋಸ್ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮೋಹನ್ ಅಪ್ಪಾಜಿ, ನೂರಾರು ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನ್ಯಾಯಕ್ಕಾಗಿ ಒತ್ತಾಯಿಸಿದರು. The third thing is 36 hours duty and this one. See the provisions for comfortable provisions for them are not there. And then ಕಲ್ಕತ್ತಾದಲ್ಲಿ ನಡೆದಂತಹ ಘೋರ ಘಟನೆ ಅದು ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ. ವೈದ್ಯರು ಯಾವಾಗಲೂ ಕೂಡ ಜನರಿಗೋಸ್ಕರ, ರೋಗಿಗಳಿಗೋಸ್ಕರ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಬಿಟ್ಟು, ನಮ್ಮ ಸಂಸಾರವನ್ನು ಬಿಟ್ಟು ರಾತ್ರಿ ಹಗಲು ಎನ್ನದೇ ನಾವು ನಮ್ಮ ರೋಗಿಗಳಿಗೋಸ್ಕರ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಮಹಿಳಾ ವೈದ್ಯೆ ಏಕಾಂಗಿಯಾಗಿ ದಾರುಣವಾದಂತಹ ಒಂದು ಅತ್ಯಾಚಾರಕ್ಕೆ ಒಳಗಾದದಲ್ಲದೆ ಅವರನ್ನು ಮರ್ಡರ್ ಕೂಡ ಮಾಡಿರ್ತಾರೆ. ಇದಕ್ಕೆ ಯಾವುದೇ ರೀತಿಯಂಥ ಖಂಡನೆ ಮತ್ತು ಸರಿಯಾದಂತಹ ಒಂದು ತನಿಖೆ ಆಗದೇ ಇರುವಂತಹ ಒಂದು ನಿಟ್ಟಿನಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ಒಂದೇ ದಿವಸದಲ್ಲಿ ಎಲ್ಲ ಆರ್ಗನೈಸೇಷನ್ ಅವರು ಸೇರಿಕೊಂಡು ನಾವು ಈ ರೀತಿಯಾದಂತಹ ಒಂದು ಧರಣಿಯನ್ನು, ಒಂದು ಮೌನ ಧರಣಿಯನ್ನು ಮಾಡ್ತಾ ಇದ್ದೇವೆ. ಅವರಿಗೆ ನ್ಯಾಯ ಸಿಗಬೇಕು. ಇನ್ನು ಮುಂದೆ ಈ ರೀತಿಯಾದಂಥ ದಾರುಣ ಘಟನೆ ವೈದ್ಯರಿಗಾಗಲಿ, ವೈದ್ಯ ಸೌಲಭ್ಯವನ್ನು ಕೊಡುವಂಥ ಯಾರಿಗಾಗಲಿ ಪುನಃ ಘಟಿಸಬಾರ್ದು. ಈ ರೀತಿಯಾದಂಥ ಘಟನೆ ಎಲ್ಲಿಯೂ ಮರುಕಳಿಸಬಾರ್ದು. ನಮ್ಮ ಮಹಿಳೆಯರಿಗೆ ಸರ್ಕಾರ ಎಲ್ಲ ರೀತಿಯಾದಂಥ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. What we demand is fair justice about the case, what has happened in Arjigar College. By now, pretty much all of you would have known ಅದು ಏನಾಗಿದೆ, ಏನು ತೊಂದರೆಗಳಾಗ್ತಿದೆ, ದಟ್ ಕೇಸ್ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಫೇರ್ ಆಗಿ ಒಂದು ಇನ್ವೆಸ್ಟಿಗೇಷನ್ನು, ಅದ್ರ ಪ್ರಕಾರ ವಾಟ್ ಎವರ್ ಅಕಾರ್ಡಿಂಗ್ ಟು ದ ಪ್ರೋಟೋಕಾಲ್ only we are asking, go by that, but give justice to the victim. It's not like you can just do whatever you want and get off with the case. And also equally important is the safety and security of the doctors in the hospital premises, which is being like as and when required, doctors are getting beaten up. That's not allowed. ಮಡಿಕೇರಿಯ ದೇವಸ್ಥಾನವೊಂದಕ್ಕೆ ಖದೀಮರು ಕಂದ ಹಾಕಿದ ಘಟನೆ ನಡೆದಿದೆ. ನಗರದ ಕೋಟೆ ಮಾರಿಯಮ್ಮ ದೇವಾಲಯದಲ್ಲಿ ಕಳ್ಳರು ದೋಚಿದ್ದಾರೆ. ದೇವಸ್ಥಾನದ ಬಾಗಿಲು ಮುರಿದು ಒಳನುಗ್ಗಿ ದೇವರ ಕಿರೀಟ, ಚಿನ್ನಾಭರಣ, ಭಂಡಾರದ ಹಣವನ್ನು ಹೊತ್ತೊಯ್ದ ಘಟನೆ ನಡೆದಿದೆ. ಸ್ಥಳಕ್ಕೆ ಮಡಿಕೇರಿ ನಗರ ಪೊಲೀಸರು ಬೆರಳಚ್ಚು ಶ್ವಾನದಳ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ದೇವಸ್ಥಾನದ CC ಕ್ಯಾಮೆರಾ ತಿರುಗಿಸಿ ಲಕ್ಷಾಂತರ ಮೌಲ್ಯದ ಚಿನ್ನ, ಬೆಳ್ಳಿಯಿಂದ ಖದೀಮರು ಎಗರಿಸಿದ್ದಾರೆ.
ಕೋಟೆ ಮಾರಿಯಮ್ಮ ತಾಯಿಯ ದೇವಾಲಯದಲ್ಲಿ ಈ ದಿವಸ ಬೆಳಗ್ಗೆ 17ನೇ ತಾರೀಕು ಬೆಳಿಗ್ಗೆ ನಮಗೆ ಕಳ್ಳತನ ಆಗಿದೆ ಅಂತ ಕಂಡುಬಂದಿದೆ. ಸ್ವಲ್ಪ ದೇವಸ್ಥಾನದ್ದು ಗರ್ಭಗುಡಿ ಮತ್ತು ದೇವಸ್ಥಾನ ಹೊಡೆದು ದೇವಸ್ಥಾನದ CC ಕ್ಯಾಮ್ರಾನ ಡ್ಯಾಮೇಜ್ ಮಾಡಿ ದೇವಸ್ಥಾನದ ಒಳಗೆ ಗರ್ಭಗುಡಿ ಒಳಗೆ ನುಗ್ಗಿ ಯಾರೋ ಕಳ್ಳರು ಕಳ್ಳತನ ಮಾಡಿದ್ದಾರೆ. ನಮ್ಮ ಉಂಡಿ ಎಲ್ಲ ದೇವಸ್ಥಾನದೊಳಗೆ ಯಾವುದೆಲ್ಲ ಉಂಡಿ ಇದೆ ಎಲ್ಲ ಹೊಡೆದು ಹಾಕಿ ಅದರೊಳಗಿರುವ ಅಂದಾಜು ಉಂಡಿ ಒಳಗೆ ನಮ್ಮ ಅಂದಾಜು ಒಂದು 2 ರಿಂದ 2.5 ಲಕ್ಷ ಅಂದಾಜು ನಮ್ಮ ಅಂದಾಜು ಮಾಮೂಲು ತೆಗೆಯುವ ಮಾಮೂಲು ನಾವು ಉಂಡಿ ಬಿಚ್ಚುವ ಆ ಅಂದಾಜಲ್ಲಿ ಹೇಳ್ತಾ ಇದ್ದೀವಿ. ಇಷ್ಟೇ ಅಂತ ನಮಗೆ ಆ ಅಂದಾಜು ಮೇಲೆ ಒಂದು 2 ಲಕ್ಷದಿಂದ 2.5 ಲಕ್ಷದಷ್ಟು ಇರ್ಬೋದು. ಮತ್ತು ಗರ್ಭಗುಡಿಯ ಒಳಗೆ ಇರುವಂಥ ಚಿನ್ನದ ಅಂದಾಜು ಇನ್ನೂ ನಾವು ಮಾಡಬೇಕು ಅಂತೂ ಒಂದು ಚಿನ್ನ ಬಾಕಿ ಆಗಿದೆ. ತಾಲಿ ಬಾಕಿ ಎಲ್ಲ ತಗೊಂಡು ಹೋಗಿದ್ದಾರೆ. ಚಿನ್ನ ಬೆಳ್ಳಿ ಏನೆಲ್ಲ ಉಂಟೆಲ್ಲ ತಗೊಂಡು ಹೋಗಿದ್ದಾರೆ. ಅದ್ರದ್ದು ಎಷ್ಟಿದೆ ಸರ್ ಅಂದಾಜು ಮೌಲ್ಯ? ಒಂದು ಅಂದಾಜು ಅಲ್ಲ, ಅದು ಈಗ ಚಿನ್ನದು ಈಗ ಅಂದಾಜು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಅಂದಾಜು ಪ್ರಕಾರ 1-2 ಲಕ್ಷ ಇದೆಯಾ, ಅದಕ್ಕಿಂತ ಜಾಸ್ತಿ ಇದೆಯಾ? ಅದು ಇರ್ಬೋದು, 1 2 ಲಕ್ಷ 2 ಲಕ್ಷ ಮೇಲೆ ಇದೆ ಚಿನ್ನದ ಅಂದಾಜು. ಹಾಗೆ ಈಗ ನಮಗೆ ಗೊತ್ತಾಗಿಲ್ಲ ಅವರು ಹಾಗೆ ಕಳ್ಳತನ ಮಾಡಿ ಎಷ್ಟು ಗಂಟೆಗೆ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ನಿನ್ನೆ ಶುಕ್ರವಾರ ಆದ್ದರಿಂದ ಶುಕ್ರವಾರ ಮಾಮೂಲು ನೈಟ್ ಪೂಜೆ ಇರ್ತದೆ. ಒಂದು 10 ಗಂಟೆವರೆಗೆ ಇಲ್ಲಿ ಪೂಜೆ ಅದು ಇದು ಅಂತೇಳಿ ಕಾರ್ಯಕ್ರಮದಲ್ಲಿ ಇದ್ದು ಹೋದರು. ಇದು ಎಷ್ಟು ಗಂಟೆ ಆಗಿದೆ ಅಂತ ಅಂದಾಜು ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಬೆಳಿಗ್ಗೆ ಬಂದು ಪೂಜಾರರು ಮಾಮೂಲು ದಿನನಿತ್ಯದ ಬಂದು ಓಪನ್ ಮಾಡೋ ಟೈಮಲ್ಲಿ ಬೆಳಿಗ್ಗೆ ಒಂದು 7 ರಿಂದ 7:15 ಅಂದಾಜಲ್ಲಿ ಮಾಡುವಾಗ ಬೇಗ ಹೊಡೆದಿದ್ದು ಎಲ್ಲ ಕಂಡು ಬಂದು ಮತ್ತು ಊರಿನ ಸುತ್ತಮುತ್ತಲಿ ತಿಳಿಸಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಈಗ ತನಿಖೆ ಹಂತದಲ್ಲಿ ಇದೆ. ಪೊಲೀಸರು ಬಂದಿದೆ. CC ಕ್ಯಾಮ್ರಾ ಇದೆ ನಮ್ಮ ಇದರಲ್ಲಿ. CC ಕ್ಯಾಮ್ರಾದು ಇದರಲ್ಲಿ ನೋಡಿ ಇನ್ನು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಪೊಲೀಸರು ಶೀಘ್ರದಲ್ಲಿ ನಾವು ಏನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ, ಶೀಘ್ರ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸ್ ನಾಯಿ ಬಂದಿದೆ. ಬ್ರೈನ್ ಇಂಟರ್ನ್ಯಾಷನಲ್ ದುಬೈ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದ 157ನೇ ರಾಜ್ಯ ಮಟ್ಟದ ಬ್ರೈನ್ ಸ್ಪರ್ಧೆ 2024ರಲ್ಲಿ ಮಡಿಕೇರಿಯ ಬ್ರೈನ್ ಕೇಂದ್ರದ 69 ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿ ಪದಕಗಳನ್ನು ಗಳಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಕರ್ನಾಟಕದ ಒಟ್ಟು 80 ಬ್ರೈನ್ ಕೇಂದ್ರಗಳಿಂದ ಸುಮಾರು 2200 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿ ಬ್ರೈನ್ ಕೇಂದ್ರದ ತರಬೇತುದಾರರಾದ ಬಾಪಂಗಡ ಕವಿತಾ ಕರುಂಬಯ್ಯ ಅವರ ನೇತೃತ್ವದಲ್ಲಿ ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕೇವಲ 3 ನಿಮಿಷದಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡುವ ಮೂಲಕ ಅತ್ಯುತ್ತಮ ಸಾಧನೆಗೈದಿದ್ದಾರೆ. 100% ಫಲಿತಾಂಶದೊಂದಿಗೆ 39 ಚಾಂಪಿಯನ್ ಟ್ರೋಫಿ, 24 ಚಿನ್ನದ ಪದಕ ಮತ್ತು 6 ಬೆಳ್ಳಿಯ ಪದಕಗಳಿಂದ ತಮ್ಮದಾಗಿಸಿಕೊಂಡಿದ್ದಾರೆ. 157ನೇ ರಾಜ್ಯ ಮಟ್ಟದ ಬ್ರೈನ್ ಸ್ಪರ್ಧೆ 2024ರಲ್ಲಿ ಮಡಿಕೇರಿ ಬ್ರೈನ್ ಕೇಂದ್ರಕ್ಕೆ ಬೆಸ್ಟ್ ಫ್ರಾಂಚೈಸಿ ಮತ್ತು ಬೆಸ್ಟ್ ಫ್ಯಾಕಲ್ಟಿ ಪ್ರಶಸ್ತಿ ಲಭಿಸಿದ್ದು, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಸಾಧನೆಯ ಹೆಗ್ಗಳಿಕೆಯು ತಮ್ಮ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಲ್ಲಬೇಕು. ಈ ಅದ್ಭುತ ಯಶಸ್ಸಿಗೆ ಕಾರಣಕರ್ತರಾದ ಮಕ್ಕಳಿಗೆ ಹಾಗೂ ಮುತುವರ್ಜಿ ವಹಿಸಿದ ಪೋಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ತಿಳಿಸಿದ್ದಾರೆ. Hi, I'm Kavita Karumbaya, I'm the faculty and franchisee of Brain Madikeri Center for the past 19 years. In the recently held regional competition held in Nimans Convention Center in Bangalore, around 2,200 children from over 80 centers participated. Madikeri Center participated with 69 children, and eventually we won 39 champion trophies, 24 gold medals and 6 silver medals, getting a 100% result and overall percentage being the best.
This was the first time for almost 40 children. They were coming to the competition for the first time. So it was a very proud and wonderful moment for me, for my children, and for the parents to get such an amazing feeling. Brain-O-Brain is a skill development program which enhances both the left and the right sides of the brain. It takes the child to greater heights of concentration, memory, accuracy, multitasking skills come to them, and they become more confident. In such competitions, the child is required to do around 60 to 75 complex sums in just 3 minutes. So it takes a lot of speed, accuracy, and mental agility to be able to do this. The competition was graced by Mr. Adul Subramaniam, Anand Subramaniam, Neil Kamal, all the franchisees. So it was a wonderful event. The entire credit of this goes to the child who has performed in that 3 minutes, and to the parents for taking the initiative and to take them to Bangalore. Thank you very much. ನನ್ನ ಮಗ ಇಲ್ಲಿಗ 6th ಲೆವೆಲಲ್ಲಿ ಓದ್ತಾ ಇದ್ದಾನೆ. ಈ ಸಲದ್ದು ನಡೆದ ಬೆಂಗಳೂರು ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ತುಂಬ ಜನ ಇಲ್ಲಿಂದ ಸೆಂಟರಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಇಲ್ಲಿ ಓದೋದ್ರಿಂದ ಇಲ್ಲಿ ಕಲಿತಾ ಇರೋದ್ರಲ್ಲಿ ಮಕ್ಕಳದು IQ ಲೆವೆಲ್ ಆಗಲಿ, ಅವರ ಕಾನ್ಸಂಟ್ರೇಷನ್ ಲೆವೆಲ್ ಆಗಲಿ ತುಂಬ ಹೈ ಆಗಿದೆ. ಅಂದರೆ ಅವ್ರಿಗೆ ಎಲ್ಲ ಸಬ್ಜೆಕ್ಟ್, ಬರೀ ಇದೊಂದು ಮಾತ್ರ ಅಲ್ಲ, ಎಲ್ಲ ಫೀಲ್ಡಲ್ಲಿ ಸಹ ಅವರಿಗೆ ಅದೊಂದು ಇಂಟ್ರೆಸ್ಟ್, ಒಂದು ಕಾಂಪೀಟ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂದಿದೆ. ಕವಿತಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಬರೀ ಇದೊಂದೇ ಫೀಲ್ಡ್ ಅಲ್ಲ, ನಿಮಗೆ ಬರೀ ಪ್ರೈಸ್ಗೋಸ್ಕರ ಅಂತಲ್ಲ, ಎಲ್ಲದರಲ್ಲಿ ಸಹ ಕಾಂಪೀಟ್ ಮಾಡಬೇಕು, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳಿಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನ ತುಂಬ ಚಂದದಲ್ಲಿ ಅವ್ರನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಕವಿತಾ ಮ್ಯಾಮ್. My name is Drupad. I got the champion trophy. I was shivering while doing the competition. I got tensed, but I thought of Kavita auntie's motivation and I tried to do my best. I beat at my own high score, and even though she had a knee injury, she gave us class. She motivated us. I thanks Kavita auntie for all the effort she gave us. Thank you. My name is Ganavi Gangamma. I won a gold medal. I thank Kavita auntie for encouraging me and supporting me. Thank you. ನಾನು ರಶ್ಮಿ ಶಿವಪ್ರಕಾಶ್. ನನ್ನ ಮಗ ರೋನಿತ್ ಗಣಪತಿನ ನಾನು ಲೆವೆಲ್ 1ಗೆ ಲಾಸ್ಟ್ ಜುಲೈಯಲ್ಲಿ ನಾನು ಇಲ್ಲಿ ಜಾಯಿನ್ ಮಾಡಿಸಿದೆ. ಅವನ ಸ್ಪೀಡ್ ಮತ್ತು ಅಕ್ಯುರಸಿ ಇಂಪ್ರೂವ್ ಆಗಬೇಕು ಅಂತಲೇ ನಾನು ಜಾಯಿನ್ ಮಾಡಿಸಿರೋದು. ಬರೀ 2 ಮಂತ್ಸಲ್ಲಿ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಅವ್ನು ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕೂ ತುಂಬ ಎಫರ್ಟ್ಸ್ ಹಾಕಿರೋದು ನಮ್ಮ ಕವಿತಾ ಮೇಡಮ್ ಅವರು, ಫ್ರಾಂಚೈಸಿ ಅವರು. ಅವರ ಪೇಷನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೂ ಅವನಿಗೆ ಗೋಲ್ಡ್ ಟಾಪರ್ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಮುಷ್ಕರ ನಡೆಯಿತು. ಮಾಹಿತಿ ನೀಡಿದ ಮುಖ್ಯ ಶಸ್ತ್ರಚಿಕಿತ್ಸಕ ವಿಶ್ವನಾಥ್ ಸಿಂಪಿ, ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯೊಬ್ಬರನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಲಾಯಿತು ಹಾಗೂ ಪಂಜಾಬ್ ರಾಜ್ಯದಲ್ಲಿ ನರ್ಸ್ ಒಬ್ಬರ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ನಡೆಸಿದ್ದಾರೆ. ಈ ಅತ್ಯಾಚಾರಗಳನ್ನು ಖಂಡಿಸಿ ದೇಶಾದ್ಯಂತ ಇಂದು ದೇಶದ ಎಲ್ಲ ಸರ್ಕಾರದ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರು ತಮ್ಮ ರಾಜ್ಯ ಒಕ್ಕೂಟದ ಮಾಹಿತಿ ಆಧರಿಸಿ ಕೆಲಸ ನಿರ್ವಹಿಸದೆ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆಂದರು. ಕೋಲ್ಕತ್ತಾದ RJK ಹಾಸ್ಪಿಟ್ಲಲ್ಲಿ ದಿನಾಂಕ 9/8/2024 ಅಂದರೆ ಈ ತಿಂಗಳು ಒಬ್ಬ PG ಇಂಟರ್ನಿ ಕೊಲೆಯಾಗಿದೆ. ಸುಮಾರು ರಾತ್ರಿ ಹೊತ್ತಲ್ಲಿ ರೆಸ್ಟ್ ಮಾಡಬೇಕಂತ ಸೆಮಿನಾರ್ ರೂಮಿಗೆ ಬಂದಾಗ ಅವಳನ್ನು ದುಷ್ಕರ್ಮಿಗಳು ಅವಳನ್ನು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿರ್ತಾರೆ. ಇದು ಒಂದು ಕಳಂಕ, ನಮ್ಮ ದೇಶಕ್ಕೆ ಒಂದು ಕಳಂಕ ಅಂತ ಹೇಳ್ಬೋದು. ಈ ರೀತಿ ಆಗೋದ್ರಿಂದ ಡಾಕ್ಟ್ರುಗಳ ಮನಸ್ಥೈರ್ಯ ಕುಸಿಯುತ್ತೆ, ಯಾರು ಕೆಲಸ ಮಾಡೋಕ್ಕೆ ಹಿಂದೇಟಾಗ್ತಾರೆ. ನಾವು ಈ ದಿನ ನಮ್ಮ KGM ಕರ್ನಾಟಕ ವೈದ್ಯಾಧಿಕಾರಿಗಳ ಸಂಘ ಬೆಂಗಳೂರು ಇವರ ಮನವಿ ಮೇರೆಗೆ OPDಗಳನ್ನು ಬಂದ್ ಮಾಡಿದ್ದೀವಿ. ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾ ಇದ್ದೀವಿ, ಬರೀ OPDಗಳನ್ನು, ತುರ್ತು ಚಿಕಿತ್ಸೆ ಎಲ್ಲ ಕೊಡ್ತಾ ಇದ್ದೀವಿ, OPDಗಳನ್ನು ಬಂದ್ ಮಾಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಒಂದು ಭದ್ರತೆ ಇಲ್ಲದೆ ಕೆಲಸ ಮಾಡೋದು ತುಂಬ ಕಷ್ಟ. ಮತ್ತು ಯಾವಾಗ ಯಾರು ಬಂದು ಏನು ಮಾಡಿದ್ರು ನಮಗೆ ರಕ್ಷಣೆ ಇಲ್ಲದ ಆಗಿದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಹಾಗೂ ಸಾರ್ವಜನಿಕರಿಗೆ ಏನು ತೊಂದರೆ ಆಗದ ಹಾಗೆ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಅವರು ಭಯಪಡಬೇಕಾಗಿಲ್ಲ, ಆಸ್ಪತ್ರೆ ಬಂದಾಗಿದೆ ಹೇಗೆ ಅಂತ, ತುರ್ತು ಚಿಕಿತ್ಸೆಗೆ ಬರಬಹುದು. ಯಾವಾಗಲೂ ಮುಷ್ಕರಕ್ಕೆ ಎಲ್ಲರೂ ಬೆಂಬಲ ಕೊಡಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ.
ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ವನ್ಯಜೀವಿ ಸಂಘರ್ಷ ತಡೆಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಕರ್ನಾಟಕ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಸಮಿತಿಯ ಸದಸ್ಯ ಮೇರಿಯಂಡ ಸಂಕೇತ್ ಪೂವಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿ, ಅರಣ್ಯ ಸಚಿವರು ಉಪಾಧ್ಯಕ್ಷರಾಗಿ, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ನ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಹೋರಾಟಗಾರರನ್ನು ಒಳಗೊಂಡ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ. ವನ್ಯಜೀವಿ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕ ಪರಿಹಾರ ಕಂಡುಹಿಡಿಯುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಅತಿ ಹೆಚ್ಚು ವನ್ಯಜೀವಿ ಮಾನವ ಸಂಘರ್ಷ ನಡೆಯುವ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದ್ದು, ಅದರಲ್ಲೂ ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಾಣಹಾನಿ, ಅಂಗವೈಫಲ್ಯ, ಬೆಳೆಹಾನಿ ಸಂಭವಿಸಿ ರೈತರು, ಕಾರ್ಮಿಕರು ಬೀದಿಗೆ ಬೀಳುವಂತಾಗಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಈ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅರಣ್ಯ ಮಂತ್ರಿಗಳನ್ನು ಖುದ್ದು ಜಿಲ್ಲೆಗೆ ಕರೆತಂದು ಸಾವು ನೋವುಗಳು ಉಂಟಾದ ಮನೆಗಳಿಗೆ, ರೈತರ ಜಮೀನುಗಳಿಗೆ ಭೇಟಿ ನೀಡಿ ಸಮಸ್ಯೆಯ ತೀವ್ರತೆಯನ್ನು ತಿಳಿಸಿದ್ದಾರೆ. ಅಲ್ಲದೆ ವಿಶ್ವ ಆನೆ ದಿನಾಚರಣೆಯ ಹಿನ್ನೆಲೆ ಕರ್ನಾಟಕ ಸರ್ಕಾರ, ಅರಣ್ಯ ಇಲಾಖೆ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು
ವಿಶೇಷ ಆಸಕ್ತಿ ವಹಿಸಿ ತಾಂತ್ರಿಕ ತೊಡಕುಗಳನ್ನು ನಿವಾರಣೆ ಮಾಡಲು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 5 ರಾಜ್ಯಗಳ ಮುಖ್ಯಮಂತ್ರಿ ಹಾಗೂ ವಿದೇಶದ ತಜ್ಞರು ಪಾಲ್ಗೊಂಡಿದ್ದರು ಎಂದು ಸಂಕೇತ್ ಪೂವಯ್ಯ ಹೇಳಿದ್ದಾರೆ. ವನ್ಯಜೀವಿ ಮಂಡಳಿಗೆ ಕೊಡಗು ಜಿಲ್ಲೆಯಿಂದ ಒಂದು ಅವಕಾಶ ಸಿಕ್ಕಿದೆ. 1972ರ ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಅಧಿಕಾರ ಇರತಕ್ಕಂತಹ ಈ ವನ್ಯಜೀವಿ ಮಂಡಳಿ ಇದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಅರಣ್ಯ ಮಂತ್ರಿಗಳು ಉಪಾಧ್ಯಕ್ಷರು ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇದಕ್ಕೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಈ ಮಂಡಳಿಯಲ್ಲಿ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಅರಣ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ವನ್ಯಜೀವಿಗೆ ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತು ಸಂರಕ್ಷಣೆ ಮತ್ತು ಸಂಘರ್ಷದ ವಿಚಾರವಾಗಿ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನು ಒಳಗೊಂಡಂತಹ ಸಮಿತಿ. ಈಗ ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಅತಿ ಹೆಚ್ಚು ಸಂಘರ್ಷಗಳು ನಡೀತಾ ಇರತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ. ಸದೃಢವಾಗಿ ಸುಭದ್ರವಾಗಿ ಇರುವ ಸಿದ್ದರಾಮಯ್ಯ ಸರ್ಕಾರವನ್ನು ತೆಗೆದುಹಾಕಲು ಬಿಜೆಪಿ ಪಕ್ಷದವರು ರಾಜಭವನವನ್ನು ಬಳಸಿಕೊಂಡಿದ್ದಾರೆ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ ರಾಜ್ಯಪಾಲರ ನಡೆಯನ್ನು ಟೀಕಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ ನಡೆಸಲು ರಾಜ್ಯಪಾಲರು ಅನುಮತಿ ನೀಡಿದ್ದು, ಸದರಿ ಅನುಮತಿ ಬಿಜೆಪಿ ಷಡ್ಯಂತರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದು, ಇದು ಖಂಡನೀಯವೆಂದು ಮೈನಾ ಟೀಕಿಸಿದ್ದಾರೆ. 2023ರ ನವೆಂಬರ್ 21ರಂದು ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು 2007ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬಾವಿಹಳ್ಳಿ ಗ್ರಾಮದಲ್ಲಿ 550 ಎಕರೆ ಭೂಮಿಯಿಂದ ಗಣಿಗಾರಿಕೆಗೆ ಅಕ್ರಮವಾಗಿ ನೀಡಿದ್ದಾರೆ ಎಂಬ ಆರೋಪದ ಬಗ್ಗೆ ಪ್ರಾಸಿಕ್ಯೂಷನ್ ನಡೆಸಲು ಅನುಮತಿ ಕೋರಿ ಘನತೆವೆತ್ತ ರಾಜ್ಯಪಾಲರಿಗೆ ಸರ್ಕಾರಿ ಸಂಸ್ಥೆ ಪತ್ರವನ್ನು ಬರೆದಿದ್ದು, ಅದನ್ನು ಪರಿಗಣಿಸದ ರಾಜಭವನ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ಮತ್ತು ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಯೊಬ್ಬರು ನೀಡಿದ ಅರ್ಜಿಗೆ 24 ಗಂಟೆಗಳಲ್ಲಿಯೇ ಪ್ರತಿಕ್ರಿಯೆ ನೀಡಿರುವುದು ರಾಜಭವನದ ದುರ್ಬಳಕೆಯಿಂದ ಎತ್ತಿ ತೋರಿಸ್ತಾ ಇದೆ. ಇದೇ ರೀತಿ ಬಿಜೆಪಿ ಮುಖಂಡರಾದ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ ರೆಡ್ಡಿ ಮುಂತಾದವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ಪತ್ರಗಳಿಗೆ ಕೂಡ ರಾಜ್ಯಪಾಲರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಇದು ರಾಜ್ಯಪಾಲರ ದ್ವಂದ್ವ ನಿಲುವನ್ನು ಪ್ರಕಟಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನಪಟ್ಟ ಬಿಜೆಪಿ ಅದು ಸಫಲವಾಗದಾಗ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಪರಸ್ಪರ ಬಣಗಳಾಗಿ ಒಡೆಯಲು ಪ್ರಯತ್ನಿಸಿದರು. ಅದು ವಿಫಲವಾದಾಗ ರಾಜಭವನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪರ ಡಿ.ಕೆ. ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಎಲ್ಲ ಸದಸ್ಯರು, ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ರಾಜ್ಯದ ಜನತೆ ಇದ್ದು ಬಿಜೆಪಿ ಕುತಂತ್ರ ಫಲಿಸೋದಿಲ್ಲ ಹಾಗೂ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ತೆನ್ನೀರ ಮೈನಾ ಸ್ಪಷ್ಟನೆ ನೀಡಿದ್ದಾರೆ. ಅಹಿಂದ ಒಕ್ಕೂಟ ಮತ್ತು ಸಹಮತ ವೇದಿಕೆ ವತಿಯಿಂದ ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ ಹರಿಕಾರ ದಿವಂಗತ ಡಿ. ದೇವರಾಜ ಅರಸು ಅವರ 109ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಮಡಿಕೇರಿಯಲ್ಲಿ ಆಯೋಜಿಸಲಾಗಿದೆ ಎಂದು ಅಹಿಂದ ಒಕ್ಕೂಟದ ಸ್ಥಾಪಕ ಅಧ್ಯಕ್ಷ, ಸಹಮತ ವೇದಿಕೆಯ ಅಧ್ಯಕ್ಷ ಟಿ.ಪಿ. ರಮೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎ.ಎಸ್. ಪೊನ್ನಣ್ಣ ಅವರು ಸಾಧಕರನ್ನು ಸನ್ಮಾನಿಸಲಿದ್ದು, ಮುಖ್ಯ ಭಾಷಣಕಾರರಾಗಿ ಮೈಸೂರಿನ ಅರಸು ಜಾಗೃತಿ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಎಂ.ಜಿ. ಅರಸ್ ಪಾಲ್ಗೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಹಿಂದ ಒಕ್ಕೂಟದ ಅಧ್ಯಕ್ಷ ಟಿ.ಎಂ. ಮುದ್ದಯ್ಯ, ಕೊಡವ ಭಾಷಿಕ ಸಮುದಾಯಗಳ ಕೂಟದ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ನಾಣಯ್ಯ,
ರಾಜ್ಯ ಅಹಿಂದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆಬಿ ಶಾಂತಪ್ಪ, ಮಡಿಕೇರಿ ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಂ ನಂದಕುಮಾರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎಚ್ಎಲ್ ದಿವಾಕರ್, ವಕೀಲರು ಹಾಗೂ ಸರ್ಕಾರಿ ನೋಟರಿ ಬಿಇ ಜಯೇಂದ್ರ, ಕೊಡಗು ಜಿಲ್ಲಾ ವಕ್ಫ್ ಸಮಿತಿ ಮಾಜಿ ಅಧ್ಯಕ್ಷ ಕೆಎ ಯಾಕೂಬ್, ಎಂಎಚ್ ಅಬ್ದುಲ್ ರೆಹಮಾನ್, ವಿವಿಧ ಸಮಾಜಗಳ ಮುಖಂಡರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಸಾಮಾಜಿಕ ನ್ಯಾಯದ ಅಧಿಕಾರ ದಿವಂಗತ ಈ ದೇವರಾಜ ಅರಸರವರ 109ನೇ ಜನ್ಮದಿನಾಚರಣೆಯನ್ನು ಅಹಿಂದ ಒಕ್ಕೂಟ ಮತ್ತು ಸಹಮತ ವೇದಿಕೆಯ ಜಂಟಿ ಆಶ್ರಯದಲ್ಲಿ ದಿನಾಂಕ 20/8/24 ಅಪರಾಹ್ನ 2 ಗಂಟೆಗೆ ಮಡಿಕೇರಿ ಅಂಬೇಡ್ಕರ್ ಭವನದಲ್ಲಿ ನಡೆಸಲು ನಿರ್ಧರಿಸಿದ್ದೇವೆ. ಹಿಂದುಳಿದ, ದಲಿತ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಜಿಲ್ಲೆಯ ಪ್ರಮುಖರೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಉದ್ಘಾಟನೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣನವರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕೂಟದ ಸ್ಥಾಪಕ ಅಧ್ಯಕ್ಷನಾದ ನಾನು ವಹಿಸಿಕೊಳ್ತಾ ಇದ್ದೇನೆ. ಮುಖ್ಯ ಭಾಷಣಕಾರರಾಗಿ ಅರಸು ಜಾಗೃತಿ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಂಜಿ ಅರಸ್ ಅವರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಅಹಿಂದ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಟಿ.ಎಂ. ಮುದ್ದಯ್ಯನವರು, ಕೊಡವ ಜನಪರ ಆಡಳಿತ ನೀಡುತ್ತಾ ಇರುವ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಪಕ್ಷದವರು ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಜನಾದೇಶದೊಂದಿಗೆ ಬಹುಮತದಿಂದ ಇರುವ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮೊದಲಿನಿಂದಲೂ ಬಿಜೆಪಿಯವರು ಪ್ರಯತ್ನಿಸ್ತಾ ಬಂದಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರಿಗೆ ಇದರಲ್ಲಿ ಸಫಲತೆ ದಕ್ಕೋದಿಲ್ಲ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಬಿಜೆಪಿಯ ಈ ನಡೆಯನ್ನು ಖಂಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಪ್ರಾಸಿಕ್ಯೂಷನ್ ನಡೆಸಲು ರಾಜ್ಯಪಾಲರು ಅನುಮತಿ ನೀಡಿದ್ದು ಅಸಂವಿಧಾನಿಕವಾಗಿದ್ದು, ಇದು ಬಿಜೆಪಿಯ ಷಡ್ಯಂತ್ರದ ಒಂದು ಭಾಗ ಅಂತ ಜಿಲ್ಲಾಧ್ಯಕ್ಷರು ಟೀಕಿಸಿದ್ದಾರೆ. ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತರು ರಾಜ್ಯಪಾಲರಿಗೆ ನೀಡಿರುವ ದೂರನ್ನು ರಾಜ್ಯಪಾಲರು ಯಾಕೆ ಇನ್ನೂ ಪರಿಗಣಿಸಿಲ್ಲ? ಅದೇ ರೀತಿ ಬಿಜೆಪಿಯ ಹಲವಾರು ನಾಯಕರ ಮೇಲೆ ಇರುವ ದೂರಿನ ಬಗ್ಗೆಯೂ ರಾಜ್ಯಪಾಲರು ಚಕಾರ ಎತ್ತದೆ ಕೇವಲ ಸಿದ್ದರಾಮಯ್ಯ ಅವರ ವಿರುದ್ಧ ಒಬ್ಬ ಖಾಸಗಿ ವ್ಯಕ್ತಿ ನೀಡಿದ ದೂರನ್ನ ಶೀಘ್ರದಲ್ಲಿ ವಿಚಾರಣೆಗೆ ಅನುಮತಿ ನೀಡಿದ್ದನ್ನು ಗಮನಿಸಿದರೆ ಇದರಲ್ಲಿ ಷಡ್ಯಂತ್ರ ಅಡಗಿರುವಂಥದ್ದು ಎಲ್ಲರಿಗೂ ಗೊತ್ತಾಗುವ ವಿಷಯ. ಮಾನ್ಯ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಯಾವುದೇ ತನಿಖಾ ವರದಿ ಇಲ್ಲದೇ ಇದ್ದರೂ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಭವನದ ದುರ್ಬಳಕೆ ಆಗಿರುವುದು ಸ್ಪಷ್ಟವಾಗಿದೆ. ಆರಂಭದಲ್ಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನಪಟ್ಟ ಬಿಜೆಪಿ ಅದು ವಿಫಲವಾದಾಗ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನು ಪರಸ್ಪರ ಬಣಗಳಾಗಿ ಒಡೆಯಲು ಪ್ರಯತ್ನಿಸಿದ್ರು. ಅದು ವಿಫಲವಾದಾಗ ರಾಜಭವನವನ್ನು ದುರುಪಯೋಗಪಡಿಸಿ ಬಳಸಿಕೊಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ದು ನಾಡಿನ ಜನತೆ, ಪಕ್ಷದ ಕಾರ್ಯಕರ್ತರು, ಪಕ್ಷದ ಹೈಕಮಾಂಡ್ ಹಾಗೂ ಇಡೀ ಸಚಿವ ಸಂಪುಟ ಮಾನ್ಯ ಸಿದ್ದರಾಮಯ್ಯ ಅವರೊಂದಿಗೆ ಇದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಹೇಳಿಕೆ ನೀಡಿದ್ದಾರೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕೊಡಗು ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಚಳವಳಿಯನ್ನು ಆಯೋಜಿಸಲಾಗಿದೆ ಎಂದರು. ವಯನಾಡಿನಲ್ಲಿ ನಡೆದ ಜಲದುರಂತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗಿ ಹೋಗಿದೆ. ವಯನಾಡು ಜಿಲ್ಲೆಯ ಚುರಲ್ಮಲ, ಮುಂಡಕ್ಕೈ, ಪುಂಜಿರಿಮಟ್ಟಂ, ಅಟ್ಟಮಲ ಎಂಬ ಊರುಗಳೇ ಸರ್ವನಾಶವಾಗಿ ಹೋಗಿದ್ದು ಭಾರೀ ಜಲ ದುರಂತದಲ್ಲಿ ನೂರಾರು ಮಂದಿ
ಮನೆ ಮಠ ಆಸ್ತಿ ಪಾಸ್ತಿ ಕುಟುಂಬಗಳು ಎಲ್ಲವನ್ನ ಕಳ್ಕೊಂಡು ಕಾಳಜಿ ಕೇಂದ್ರದಲ್ಲಿ ಆಸರೆಯಿಂದ ಪಡ್ಕೊಂಡಿದ್ದಾರೆ. ವಯನಾಡಿನ ಜನತೆಯ ಕೂಗಿಗೆ ಸಾಕಷ್ಟು ಜನರ ಮನ ಮಿಡಿದಿದ್ದು ನೆರವಿನ ಸಹಾಯ ಹಸ್ತ ನೀಡಿದ್ದಾರೆ. ಕೇರಳ ಜನರ ಕೂಗಿಗೆ ಕೊಡಗಿನ ಮನಸ್ಸುಗಳು ಮಿಡಿದಿದ್ದು ನೆರವಿನ ಹಸ್ತ ಚಾಚಿದ್ದಾರೆ. ಬಾಡಿಫೈ ಆಟೋ ಫ್ರೆಂಡ್ಸ್ ತಂಡ ಆಟೋದಲ್ಲಿ ವಯನಾಡಿಗೆ ತೆರಳಿ ಅಗತ್ಯ ವಸ್ತುಗಳನ್ನು ನೀಡೋ ಮೂಲಕ ಮಾನವೀಯತೆಯಿಂದ ಮೆರೆದಿದ್ದಾರೆ. ಮಡಿಕೇರಿಯಿಂದ ವಯನಾಡಿಗೆ ಸುಮಾರು 150 ಕಿಲೋಮೀಟರ್ ದೂರವಿದ್ದು 10 ಆಟೋ, 1 ಪಿಕಪ್ನಲ್ಲಿ 20ಕ್ಕೂ ಹೆಚ್ಚು ಜನರ ತಂಡ ತೆರಳಿದ್ದು ಬಟ್ಟೆ, ಬರೆ, ದಿನಸಿ ಸಾಮಗ್ರಿಗಳನ್ನು ನೀಡಿದ್ದಾರೆ. ಆಟೋ ಚಾಲಕರ 1 ದಿನದ ವೇತನ ಮತ್ತು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮಾಡಿ ಸಂಗ್ರಹವಾದ ಮೊತ್ತದಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿ ಮಳೆಹಾನಿ ಪ್ರದೇಶದ ಜನರಿಗೆ ನೆರವಿನ ಹಸ್ತ ಚಾಚಿದ್ದಾರೆ. ಕೇರಳ ವಯನಾಡಿಗೆ ತೆರಳುವ ಸಂದರ್ಭ ವಿರಾಜಪೇಟೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಬಾಡಿಫೈ ಆಟೋ ಫ್ರೆಂಡ್ಸ್ ತಂಡಕ್ಕೆ ಶುಭ ಕೋರಿದ್ದು ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸ್ನೇಹಿತರು ಆಟೋ ಚಾಲಕರು ಇವತ್ತು ಭಾಳ ಒಂದು ಪುಣ್ಯದ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವರಿಗೆ ವಯನಾಡಿನಲ್ಲಿ ನಡೆದಂಥ ದುರ್ಘಟನೆ, ಪ್ರಕೃತಿಯ ವಿಕೋಪ, ಅದರಲ್ಲಿ ಸಮಸ್ಯೆಗೆ ಒಳಗಾದಂಥವರು ಬಳಗ್ತಾ ಇರೋರಿಗೆ ಇವತ್ತು ಆಹಾರದ ಕಿಟ್ಗಳನ್ನು ಅವರು ತಯಾರು ಮಾಡಿ ಬಹುತೇಕ 100ಕ್ಕಿಂತ ಹೆಚ್ಚು ಕಿಟ್ಟನ್ನು ನಮ್ಮ ಸ್ವಂತ ವೆಚ್ಚದಿಂದ ಅವರು ಖರೀದಿ ಮಾಡಿ ಇವತ್ತು ಅದನ್ನು ಆಟೋಗಳ ಮೂಲಕ ವಯನಾಡ್ ಭಾಗಕ್ಕೆ ತಗೊಂಡೋಗಿ ಅಲ್ಲಿ ಕೊಡುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದು ಭಾಳ ಶ್ಲಾಘನೀಯವಾದಂಥ ಒಂದು ವಿಚಾರ. ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಮಾನವೀಯತೆ ಇವತ್ತೇನು ಮೆರೆದಿದೆ ಅದನ್ನು ಕಾಪಾಡುವಂಥ ಕೆಲಸವನ್ನು ಮುಂದಕ್ಕೆ ಕೂಡ ಮಾಡಲಿ. ಎಲ್ಲರೂ ಯುವಕರಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ. ಬಾಡಿಫೈ ಆಟೋ ಗ್ರೂಪ್ ಮಡಿಕೇರಿ ಹಾಗೂ ಫ್ರೆಂಡ್ಸ್ಗಳು ನಾವು ಇಲ್ಲಿ ವಯನಾಡಿಗೆ ನಾವು ಆಟೋ ಮೂಲಕ ನಾವು ಟೋಟಲ್ 10 ಆಟೋ ಇಲ್ಲಿಂದ ಹೋಗಿದ್ದೇವೆ. ಹೋಗೋ ಇದರಲ್ಲಿ ನಮ್ಮ ಗ್ರೂಪಿಂದ ನಮ್ಮ ಒಂದೊಂದು ದಿವಸದ ದುಡಿಮೆ ಇದರಲ್ಲಿ ನಮ್ಮ ಗ್ರೂಪಿಂದ ಹಾಕ್ಕೊಂಡು ಹೋಗಿದ್ದೀವಿ. ಹಾಗೂ ನಮ್ಮ ಮಾರ್ಕೆಟಿಂದ ಟೋಲ್ಗೇಟ್ವರೆಗೆ ನಾವು ಜನರ ಹತ್ರ ಕಲೆಕ್ಷನ್ ಮಾಡಿದ್ದೀವಿ. ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದರಿಂದಾಗಿ ನಾವು ಜಿನ್ಸಿ ಐಟಮ್ ಕಿಟ್ ತಗೊಂಡು ಮಡಿಕೇರಿಯಿಂದ ವಯನಾಡಿಗೆ ಹೋಗಿದ್ದೀವಿ. ಹೋಗುವಾಗ ನಮ್ಮ ಶಾಸಕರು ಪೊನ್ನಣ್ಣವರು ವಿರಾಜಪೇಟೆಯಲ್ಲಿ ನಿಂತು ನಮಗೆ ಅಲ್ಲಿಂದ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿಂದ ವಯನಾಡಿಗೆ ಹೋಗಿ ಇದು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಸಿ ನಾವು ಮಡಿಕೇರಿಗೆ ಬಂದಿದ್ದೀವಿ. ಇದು ನಮ್ಮ ಮಡಿಕೇರಿ ಬಾಡಿಫೈ ಆಟೋ ಫ್ರೆಂಡ್ಸ್ ವತಿಯಿಂದ ನಾವು ವಯನಾಡಿಗೆ ಈ ಜಲಪ್ರಳಯ ಆಗಿದ್ದ ಜಾಗಕ್ಕೆ ಈ ಥರ ಐಟಮ್ಸ್ ತೊಗೊಂಡೋಗಿ ಕೊಡಬೇಕಂತ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದು. ಹಾಗಾಗಿ ನಾವು ಎಲ್ಲ ಇಲ್ಲಿ ಮಡಿಕೇರಿಯಲ್ಲಿ ಕಲೆಕ್ಷನ್ ಮಾಡಿದ್ದು. ಕಲೆಕ್ಷನ್ ಮಾಡಿ ನಾವು ಈ ಥರ ದಿನಸಿ ಐಟಮ್ ಎಲ್ಲ ತಗೊಂಡು ನಾವು ಅಲ್ಲಿಗೆ ಹೋಗಿ ತಲುಪಿಸಿದ್ದೀವಿ. ಮತ್ತು ನಮಗೆ ಸಹ ಗೊತ್ತಿದೆ, 2018ರಲ್ಲಿ ನಮಗೆ ನಮ್ಮ ಕೊಡಗಲ್ಲಿ ಜಲಪ್ರಳಯ ಆಗಿತ್ತು. ಹಾಗಾಗಿ ಅದೇ ರೀತಿ ನಮಗೆ ಬೇರೆ ಬೇರೆ ಕಡೆಯಿಂದ ಸಹ ಈ ಥರ ಐಟಮ್ಗಳು ನಮ್ಮ ಮಡಿಕೇರಿಗೆ ಬಂದಿದೆ. ದಿನಸಿ ಸಾಮಾನಾಗಿರ್ಬೋದು, ದಿನನಿತ್ಯ ಅಗತ್ಯ ವಸ್ತುಗಳೆಲ್ಲ ನಮಗೆ ತಲುಪಿಸಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಕಲೆಕ್ಷನ್ ಮಾಡಿ ನಮ್ಮ ಫ್ರೆಂಡ್ಸ್ ಗ್ರೂಪಿಂದ ಸಹ ನಾವೆಲ್ಲ ಕಲೆಕ್ಷನ್ ಮಾಡಿ ಅಲ್ಲಿ ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ.
ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers. ಗೌರಿ ಗಣೇಶ ಹಬ್ಬಾಚರಣೆ, ಗಣೇಶ ಮೂರ್ತಿಯಿಂದ ಪ್ರತಿಷ್ಠಾಪನೆ ಮಾಡುವ ಸಮಿತಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಎಲ್ಲರೂ ಸೇರಿ ಹಬ್ಬವೊಂದ ಆಚರಣೆ ಮಾಡುವಂತಾಗಬೇಕೆಂದು ಡಿವೈಎಸ್ಪಿ ಮೋಹನ್ ಕುಮಾರ್ ಹೇಳಿದ್ದಾರೆ. ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಮಿತಿ ಸದಸ್ಯರಿಂದ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಿತಿ ಸದಸ್ಯರು ಮೊದಲು ಸ್ಥಳದ ಅನುಮತಿ, ಸೆಸ್ಕಾಂ, ಅಗ್ನಿಶಾಮಕ ಇಲಾಖೆ ಮತ್ತು ಸ್ಥಳೀಯ ಪಂಚಾಯಿತಿಗಳ ಅನುಮತಿಯಿಂದ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ರಾತ್ರಿ 10 ಗಂಟೆಯವರೆಗೂ ಧ್ವನಿವರ್ಧಕ ಬಳಸಲು ಅವಕಾಶವಿದೆ. ಗಣೇಶನ ಪ್ರತಿಷ್ಠಾಪನೆ ಮಂಟಪದ ಬಳಿ ಸಮಿತಿ ಸದಸ್ಯರು ರಾತ್ರಿ ಹೊತ್ತು ಇರಬೇಕು ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಿದರೆ ಉತ್ತಮ. ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸುವ ಸಮಿತಿಗಳು ಮೊದಲು ಪೊಲೀಸ್ ಠಾಣೆಗೆ ತಿಳಿಸಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ನ್ಯಾಯಾಲಯದ ಆದೇಶದಂತೆ ಶಬ್ದ ಮಾಲಿನ್ಯ ಕಾಯ್ದೆಯನ್ನು ಪಾಲಿಸಬೇಕಾಗಿದೆ ಎಂದರು. ಯಾಕೆ ಆಗ್ಬಾರ್ದು ಅಂದರೆ ಲಾಸ್ಟ್ ಟೈಮು ಕಡಂಗದಿಂದ ಒಂದು ಪಿಟಿಷನ್ ಬಂದರು. ಗಣೇಶನ್ ಕೂತ ಯಾರು ಕಡಂಗದವರು ಗಣೇಶನ್ ಕುರ್ಸಕ್ಕೆ ಬಂದಾಗ ನೋಡಿ ಸರ್ ಅದು ಜಾಗ ನಮ್ಗೆ ಸ್ವಲ್ಪ ಜಾಗ ಗಣೇಶನ್ ಕುರ್ಸಕ್ಕೆ ಬಿಡ್ಬೇಡಿ ಸರ್, ಕೋರ್ಟ್ ಆದೇಶ ಅಂತ ಓಡ್ಬೋದು. ಲಿಟಿಗೇಷನ್ ಇರ್ತವೆ. ಅದು ಪಬ್ಲಿಕ್ ಖಾಸಗಿ ಜಾಗನ ಅಥವಾ ಸಾರ್ವಜನಿಕ ಜಾಗ ಆಗಿದ್ರೆ ಖಾಸಗಿ ಜಾಗದ ಸಂಬಂಧಪಟ್ಟ ವ್ಯಕ್ತಿಯಿಂದ ಪರ್ಮಿಷನ್ ತಗೋಬೇಕು. ಈಗ ನಂದು ಪೈಸಾರಿ ಜಾಗನ ಮತ್ತು ಉತ್ತರ ಸೈಟ್ ಇರುತ್ತೆ, ಅಲ್ಲಿ ಗಣೇಶ ಕೂರಿಸ್ತೀವಿ. ಅವರು ನಾವು ಅಟ್ಲೀಸ್ಟ್ ಅವ್ರದ್ದೊಂದು ಅನುಮತಿ ಬೇಕು. ನೋಡಿ ಸರ್ ಜಾಗ ನಂದಿದ್ರು ಕೂಡ ನಾನು ಪರ್ಮಿಷನ್ ತಗೊಳ್ಳಿಲ್ಲ ಇವರು ಸರ್, ಅವರೇ ಇಷ್ಟು ಅಂತ ಮಾಡಿ ಕೊಟ್ಬಿಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಹಾಕೊಂಡಿದ್ದೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ, ನಾಟ್ ಓನ್ಲಿ ನಾವು ಪೊಲೀಸರು ನಮ್ಮ ಇಲಾಖೆ ಮಾಡೋದ್ರ ಸುಪ್ರೀಂ ಕೋರ್ಟ್ ಆದೇಶ ಕಾಪಿ ಇದೆ. ಸುಪ್ರೀಂ ಕೋರ್ಟ್ ಮಾಡಿ ಆಯ್ತು ಮೇಲೆ ನಮಗೆ ಮೈಗ್ರೇಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇಷ್ಟು ವರ್ಷ ನಿಮಗೆ ಅಂತಂದು ಈಗ ಯಾವುದ್ರು ಕೂಡ 100% ಒಂದೇ ಸಲ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ನಿಮಗೆ ಕಳೆದ 3 ವರ್ಷದಿಂದ ಸ್ವಲ್ಪ ನಿಮಗೆ ಅವೇರ್ನೆಸ್ ಕೊಟ್ಕೊಂಡು ಬಂದಿದ್ದೀವಿ. ಈಗ ಸಂಪೂರ್ಣ ನಿಮಗೆ ಅವೇರ್ನೆಸ್ ಬಂದಿದೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳೋದು ಅವ್ರು ಹೇಳೋದು ಸರ್ ನೀವು ಹಂಗಂತಲೇ ಹೇಳ್ತಾ ಇದ್ರಿ ಬಿಟ್ಬಿಡ್ತೀರ. ಯಾರು ಓವರ್ ಸಪ್ಲೈ ಮಾಡ್ತಾರೆ ಅವ್ರ ಕಡೆಯಿಂದ ಪತ್ರ ಪಡೀಬೇಕಾಗುತ್ತೆ, ಅನುಮತಿ ಪಡೀಬೇಕಾಗುತ್ತೆ. ಅನುಮತಿ ಅನಧಿಕೃತವಾಗಿ ಸಂಪರ್ಕ ಪಡೀಲಿಕ್ಕಾಗಿ ಯಾವುದೇ ಅನುಮತಿ ಇರೋದಿಲ್ಲ. ಅಧಿಕೃತವಾಗಿ ನೀವು ಅವರಿಗೆ ಅರ್ಜಿ ನೀಡಿ ಅಲ್ಲಿದ್ದ ಅನುಮತಿ ಪಡ್ಕೊಳ್ಬೇಕಾಗುತ್ತೆ. KEBಯಿಂದ
ಒಂದು ನಿಮ್ಮ ಏನು ಪೆಂಡಾಲು ಅಥವಾ ಶಾನು ಏನೋ ಹಾಕಿರ್ತಾರ ಅದ್ರದ್ದು ಸುರಕ್ಷತೆ ಬಗ್ಗೆ ವೃತ್ತ ನಿರೀಕ್ಷಕ ಶಿವರುದ್ರ ಅವರು ಮಾತನಾಡಿ, ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನಾ ವೇಳೆ ಮೆರವಣಿಗೆ ನಡೆಸುವ ಸಂದರ್ಭ ಡಿಜೆ ಬಳಸುವಂತಿಲ್ಲ. ಮೆರವಣಿಗೆಯಲ್ಲಿ ಕೆಲವು ಮಂಟಪಗಳು ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ನಿಲ್ಲುವುದರಿಂದ ಇತರ ಮಂಟಪಗಳು ಮುಂದೆ ಸಾಗಲು ಸಮಸ್ಯೆ ಉಂಟಾಗದಂತೆ ಸಮಿತಿಯವರು ಎಚ್ಚರ ವಹಿಸಬೇಕೆಂದರು. ಗಣೇಶ ಪ್ರತಿಷ್ಠಾಪನಾ ಸಮಿತಿ ಸದಸ್ಯರಾದ ರಚನ್ ಮೇದಪ್ಪ, ಎಂಎ ಕಾವೇರಪ್ಪ, ಎನ್ ರಾಜಪ್ಪ, ಸಾಯಿನಾಥ್, ವಕೀಲ ಸತೀಶ್ ಮತ್ತಿತರರು ಈ ಸಂದರ್ಭ ಮಾತನಾಡಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ಬಿಎಸ್ ವಾಣಿ, ಗ್ರಾಮಾಂತರ ಠಾಣಾಧಿಕಾರಿ ಮಂಜುನಾಥ್, ನಗರ ಠಾಣಾಧಿಕಾರಿ ಎಚ್ಎಸ್ ಪ್ರಮೋದ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಸರ್, ನಮ್ಮಲ್ಲಿ 9 ದಿನ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್. ಆ 9 ದಿನನೂ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಸಹಕಾರ ಇತ್ತು. ಈ ವರ್ಷ ನಮ್ಮದು ವಿಜೃಂಭಣೆನ ಮಾಡ್ತೀವಿ ಇದ್ದೀವಿ. ಸೊ ದಯವಿಟ್ಟು ನಿಮ್ಮದು ಸಹಕಾರ ಬೇಕು. ಈ ಸಭೆಯಲ್ಲಿ ನಮ್ಮದೊಂದು ಎಲ್ಲ ಮೆಂಬರ್ಸಿಂದ ಒಂದು ರಿಕ್ವೆಸ್ಟ್, ಸಾಹೇಬ್ರಿಗೆ ಹೇಳ್ದಂಗೆ ನೀವು ಡಿಜಿಟಲ್ ಸ್ಪೀಕರ್ ಹೊರಗಾಗ್ತೀರ. ಕಳೆದ ವರ್ಷ 4 ಗಂಟೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಮಾರಿಮದ ದೇವಸ್ಥಾನದಲ್ಲಿ ಅವ್ರಿಗೆ ಆಗದೆ ನಾವೆಲ್ಲ ಇನ್ವಾಲ್ವ್ ಆಗಿ ಅದನ್ನ ಪಾಸ್ ಮಾಡ್ಲಿಕ್ಕೆ 4 ಗಂಟೆ ತಗೊಂಡಿದ್ದೀವಿ. ನಮಗೂ ಜವಾಬ್ದಾರಿ ಇರುತ್ತೆ. ಲಕ್ಷಗಟ್ಟಲೆ ಆರ್ಚಿಟ್ ಇರ್ತೀವಿ. ಇದು ಈ ಕುಣಿತಾ ಇರ್ತಾರೆ, ಯಾವ್ದು ಪ್ರೈವೇಟ್ ವೆಹಿಕಲ್ ಬಂದ್ಬಿಟ್ಟು ಕಾಲ್ ಮೇಲೆ ಹತ್ತು ಬಿಟ್ರೆ ಯಾರು ಸರ್ ಜವಾಬ್ದಾರಿ ತಗೊಳ್ಳೋದು? ನೀವು ಬಂದ್ಬಿಟ್ಟು ನಮ್ಮ ಮೇಲೆ ಯಾರು ಆಗ್ತಿಲ್ಲ. ಅವ್ರು ಯಾವುದೋ ಒಂದು ವೆಹಿಕಲ್ ಬಂದ್ಬಿಟ್ಟು ಯಾವುದೋ ಒಬ್ಬನ ಮೇಲೆ ಯಾವುದೋ ಹೊರಗಿಂದ ಬಂದವ್ರ ಮೇಲೆ ಕಾಲಿಗೆ ಹಚ್ಚಿದ್ರು ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ವೆಹಿಕಲ್ ಮಾಡಿರ್ತೀವಿ. ನಮ್ಮ ಕೈಲಿ ಆಗೋಷ್ಟು ಅಲ್ಲ ಸರ್, ಎಲ್ಲ ಥರದ ಸಹಕಾರ ನಾವು ಮಾಡ್ತೀವಿ. ಆದರೆ ಅವ್ರು ಹೊರಗಿಂದ ಬರೋ ವೆಹಿಕಲ್ ಸ್ವಲ್ಪ ನೀವು ನೋಡ್ಕೊಡ್ಬೇಕು. ಜೊತೆಗೆ ನಮ್ಮ ಕತ್ತರೆಕೆರೆ ಅವರಿಗೆ ಪಬ್ಲಿಕ್ಸ್ ವೆಹಿಕಲ್ ಓಡಿಸ್ತಾರೆ. ಯಾವುದೀಗ ಮನೆಗೆ ಬರೋ ಒಳಗೆ, ನೀವೀಗ ಅಲ್ಲಿ ಒಳಗೆ ಅಲ್ಲ, ಹೊರಗೆ ಅಲ್ಲ, ಒಳಗೆ. ಹಾಗೆ ಈ ತೇರು ಬರ್ಬೇಕಾದ್ರೆ ಈಗ ಡಿಜೆ ಗೀಜೆ ಎಲ್ಲ ಇರ್ಬೇಕಾದ್ರೆ ಸುಮಾರು ಸ್ಟಕ್ ಆಯ್ತಿತ್ತು. ದಯವಿಟ್ಟು ಆ ನಂಬರ್ ಏನಿದೆ ಅದನ್ನ ಆ ಟೈಮಿಗೆ ಬಂದು ಸೇರುವಂಗೆ ನೀವು ಹೇಳಿದ್ರೆ ಸರ್, ಎಲ್ಲರೂ ಬಂದು ಸೇರ್ತಾರೆ. 8 ಗಂಟೆ 9 ಗಂಟೆಗೆ ನಮ್ಮ ಗಣಪತಿ ರೋಡಲ್ಲಿ ಬಂದು ಕೂರಿಸ್ತೀವಿ ಸರ್. ಇದು ವರ್ಷ ಪ್ರತಿ ಅದೇ ಆಗೋದು. ಎಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಬ್ಲಾಕ್ ಮಾಡ್ತಾರೆ. ಮೀನ್ ವೇಲ್ KSRTC ಬಸ್ಸಿಗೆ ನಾವು ನಿಜವಾಗಿ ಅವಕಾಶ ಕೊಡ್ತೀವಿ ಸರ್. ನಾವು ಏನು ಅಷ್ಟು ನಾವು ಇದೇನಲ್ಲ, ಹೊರಗಿಂದ ಬರೋವರಿಗೆ ಬಸ್ ಫೆಸಿಲಿಟೀಸ್ ಬರಲಿ. ಬೇಕಾದರೆ ಆ ದಿವಸ ಬೇರೆ ಬಸ್ಸಿಂದ ತಗೊಂಡು ಬಂದುಬಿಟ್ಟು ಬಿಟ್ಟಂಗಲದಿಂದ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಫೆಸಿಲಿಟೀಸ್ ಟೌನಿಗೆ ಬರೋವರಿಗೆ ಅವಕಾಶ ಕೊಡ್ತೀವಿ. ವರ್ಷಂಪ್ರತಿ ಆಚರಿಸುವ ವಿರಾಜಪೇಟೆ ಮಗ್ಗೋಲ ಗ್ರಾಮದ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಈ ವರ್ಷವೂ ಕೂಡ ಅತಿ ಹೆಚ್ಚು ವಿಜೃಂಭಣೆಯಿಂದ ಶ್ರಾವಣ ಮಾಸದ 2ನೇ ಶನಿವಾರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ಜರುಗಿದವು. ಯಜಮಾನಸ್ಯ ಸಮಸ್ತ ಜನಾನಾಂ ಮನಸೋದಿಶ್ಚ ಪ್ರಾರ್ಥನಾಂ ಸಮರ್ಪಯಾಮಿ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶ್ಚುಕ್ರಜನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೂಲಾನಕ್ಷತ್ರ ಯೋಗಿತಾನಾಂ ನ್ಯಾಹ ವಿಧಿಗಾನಕ್ಷತ್ರಾಖಿತಾನಾಂ ನ್ಯಾಹ ರೋಹಿಣಿ ನಕ್ಷತ್ರ ಉಮವಾನಾಂ. ದೇವಾಲಯದ ಮುಖ್ಯಾಧಿಕಾರಿ ರಮೇಶ್ ಅವರು ಮಾತನಾಡಿ, ನಾಡಿನ ಸುಭಿಕ್ಷೆಗೆ, ನಾಡಿನಲ್ಲಿ ಸುಖ ಶಾಂತಿ ಪ್ರಾಪ್ತಿಗಾಗಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಶನೀಶ್ವರ ಮತ್ತು ನವಗ್ರಹ ದೇವಾಲಯ ನಾವು ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂತೆ ಶ್ರಾವಣ ಮಾಸದ ಪೂಜೆಯನ್ನು ಕಳೆದ ಶನಿವಾರ 10ನೇ ತಾರೀಕು ವಿಜೃಂಭಣೆಯಿಂದ ನಡೆಯಿತು. ಅದೇ ಮಾದರಿಯಲ್ಲಿ ಈ 2ನೇ ವಾರ ಇದು. ಹಲವು ಕಡೆಗಳಿಂದ ಭಕ್ತಾದಿಗಳು ಬಂದು ದೇವರ ಪಾತ್ರರಾಗ್ತಾ ಇದ್ದಾರೆ. ಇದೇ ರೀತಿ ಬರುವ ವಾರ ಇದೇ ಮಾದರಿ ನಡೆಯುತ್ತದೆ. ಕೊನೆ ವಾರದಲ್ಲಿ 30ನೇ ತಾರೀಕಿನಂದು ಕೊನೆ ದಿವಸ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಅರ್ಚಕರಾದ ಪುನೀತ್, ಶ್ರೀಕೃಷ್ಣ, ಸೀತಾರಾಮ್ ಭಟ್ ಅವರು ಪೂಜೆಯನ್ನು ಸಲ್ಲಿಸಿದರು. ನಂತರ ಎಲ್ಲ ಭಕ್ತರಿಗೆ ದೇವಾಲಯದ ಹಾಗೂ ಭಕ್ತರ ಹರಕೆ ವತಿಯಿಂದ ಅನ್ನ ಸಂತರ್ಪಣೆ ನಡೆಯಿತು. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡು ಸಮಾಜದ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ ಕರೆ ನೀಡಿದ್ದಾರೆ. ಕುಶಾಲನಗರ ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆಯಿಂದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಕನ್ನಿಕಾ ಇಂಟರ್ ನ್ಯಾಷನಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಭೂಮಿಕಾ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಮಾತನಾಡಿ, ನಮ್ಮ ಸಂಘಟನೆ ಹಲವಾರು ವರ್ಷಗಳಿಂದ
ಮಹಿಳೆಯರ ಪರ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಅದಕ್ಕೆ ಪ್ರತಿಫಲವಾಗಿ ಮೊಕದ್ದಮೆ ಕೂಡ ನಮ್ಮ ಮೇಲಾಗಿದೆ. ಆದರೂ ಕೂಡ ಕುಗ್ಗದೆ ಮಹಿಳೆಯರ ಪರ ನಿರಂತರ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದರು. ಇದೇ ಸಂದರ್ಭ ಸಮಾಜ ಸೇವಕಿ ಕಮಲಾ ಕರಿಯಪ್ಪ, ಖ್ಯಾತ ನಾಟಿ ವೈದ್ಯೆ ಐನಮಂಡ ಲೀಲಾವತಿ ಗಣಪತಿ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಹಾಗೂ ಹಿರಿಯ ರಾಜಕೀಯ ಧುರೀಣರಾದ ಕೆಪಿ ಚಂದ್ರಕಲಾ, ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಅವರನ್ನು ಸನ್ಮಾನಿಸಲಾಯಿತು. ಮತ್ತೆ ಸೇರೋಣ ಅಂತ ಹೇಳಿ ಒಂದು ಕರೆಗೆ ಎಲ್ಲರೂ ಹೋಗ್ಬಿಟ್ಟು ನಾವು ಇವರೇನೋ ಹೇಳ್ಬೋದು, ಇವರೇನೋ ಹೇಳ್ಬೋದು ಒಲಿತಾರೆ. ಇಟ್ಸ್ ಎ ಸಜೆಷನ್. ನಾವು ಸಜೆಸ್ಟ್ ಮಾಡ್ತೀವಿ. ನಾವು ನೋಡಪ್ಪ ಇದು ಹಿಂಗಾಗಿದೆ, ಇದು ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಳ್ಬೇಕು, ಈ ಥರ ತಗೊಂಡೋಗ್ಬೇಕು ಅಂತ ಹೇಳಿದಾಗ ನಾವು ನಮ್ಮ ಸಿಟ್ಟು, ನಮ್ಮ ಮನಸ್ಸಲ್ಲಿ ಏನಿದೆ ಸಡನ್ ಇಮಿಡಿಯೇಟ್ ಆಗಿ ನಾವು ಅದನ್ನು ಹೇಳೋದು ಮಾಡೋದು. ಇದಕ್ಕೆ ನಾವು ತಾಳ್ಮೆ ತಗೊಂಡು ಈ ಸಂಸ್ಥೆನ, ಈ ಸಂಘನ, ಈ ಒಂದು ಹೆಸರು ಭೂಮಿಕಾ ಅಂತ ಹೇಳಿದ್ರೆ ಇದನ್ನು ತಗೊಂಡೋಗ್ಬೇಕು. ತುಂಬ ಒಳ್ಳೆ ಇದನ್ನ ಟೀಮು ಕೂಡ ಒಳ್ಳೇದಿದೆ. ಒಳ್ಳೆ ಒಂದು ಏಮ್ನ ಇಟ್ಕೊಂಡಿದ್ದೀರಿ ಇಂಥ ಕೆಲಸನ ಮಾಡಬೇಕು ಅಂತ. ಆಯಿತಾ? ಧ್ವನಿಗೆ ಅವರಿಗೆ ಧ್ವನಿ ಕೊಡಬೇಕು ಅಂತ ಆಗ್ತಾ ಇದ್ದೀವಿ. ನಿಜವಾಗ್ಲೂ ಇದೆ, ಫ್ಯಾಂಟಾಸ್ಟಿಕ್ ಇದು ಆಯಿತಾ. ಚೆನ್ನಾಗಿ ಮಾಡಿದ್ದೀರಿ. ಇದನ್ನು ಉಳಿಸ್ಕೊಂಡು ಹೋಗ್ಬೇಕು. ಇನ್ನೊಂದ್ಸಲ ಬ್ರೇಕ್, ಕೋವಿಡ್ ಬರಲಿ, ಯಾವ ಕಾಯಿಲೆ ಬರಲಿ, ಯಾವುದೇ ಬರಲಿ, ನಿಮ್ಮ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಸ್ಟಾಪ್ ಮಾಡಬೇಡಿ. ನಾನು ಮೊನ್ನೆ ಎಲ್ಲೋ ನಿಂತಾಗ ಭೂಮಿಕಾ ಅಂತ ಫಾರ್ಮೇಷನ್ ಮತ್ತೆ ಮಾಡ್ತಾ ಇದ್ದಾರೆ ಅಂತ ಪೇಪರ್ನವ್ರು ಯಾರು ಪತ್ರಿಕೆಯವ್ರು ಮಾತಾಡ್ತಿದ್ರು. ನನಗೆ ಅನಿಸ್ತು, ಇದೇನು ಇದು ಕಟ್ಟಾಗಿ ಇನ್ನೂ ಇದೆಯಾ, ಇದೇನು ಕಟ್ಟೆ ವಸ್ತು ಮಾಡ್ತಾ ಇದ್ದಾರೆ ಅಂತ. ಅದು ಆಗಬಾರ್ದು. ಎಲ್ಲ ಮೆಂಬರ್ಸ್ ಕೂಡ ಅದನ್ನು ಗ್ಯಾಪ್ ಆಗಿದೆ. ಯಾಕೆಂದ್ರೆ ನಾವು ತುಂಬ ಹೋರಾಟ ಮಾಡ್ತಿದ್ದು, ತುಂಬ ಕೋರ್ಟ್, ಮೈಸೂರು, ಮಡಿಕೇರಿ, ಕುಶಾನಗರ ಕೋರ್ಟ್ ಮೆಟ್ಲು 8 ವರ್ಷ ಒಂದು ಕೋರ್ಟ್ ಹೋಗೋದು ಬರೋದು ಆದ್ರೂ ನಾನು ಬಿಡ್ತಿರ್ಲಿಲ್ಲ. ಯಾಕೆಂತೇಳಿದ್ರೆ ಯಾಕೆ ನಾವು ಅವ್ರಿಗೆ ಹೋಗ್ಬೇಕು? ಈಗ ಪುರುಷರು ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಅವ್ರನ್ನ ಎದುರ್ಬಿಟ್ಟು ನಾವು ಅದನ್ನ ಕಡೆ ಸರಿಯಾಗಲ್ಲ ಅಂತ ಸ್ವಂತ ದುಡ್ಡು ಖರ್ಚು ಮಾಡಿ ನಾನು ಕೋರ್ಟ್ಗೆ ಹೋಗಿದ್ವಿ, ಮೈಸೂರಿಗೆ ಹೋಗಿದ್ವಿ. ನನ್ನ ಜೊತೆ ಬಂದಿರೋರು ಇಲ್ಲಿ 2-3 ಜನ ಇದ್ದಾರೆ. ಮೈಸೂರಿಗೆ ಕರ್ಕೊಂಡು ಅವ್ರಿಗೂ ಸಹ ಸಮನ್ಸ್ ಬಂದಿದ್ವಿ. ಹಾಗೆ ಮಡಿಕೇರಿ ಹೋಗಿದ್ದೆ. ಮಡಿಕೇರಿಯಲ್ಲೂ ಕೂಡ ನಮಗೆ ದೊಡ್ಡ ಕೇಸ್ ಆಗಿದೆ. ನಾನು ಒಬ್ಬರೇ ಕೇಸ್ ನಾಗೇಂದ್ರ ಬಾಬು ಅವರು ಅಡ್ಡ ಬಂದಿದ್ದೆ. ಇದನ್ನ ಬೇಡ ಇದೆ ಕೈ ಹಾಕಿದ್ರಿಂದ ಇಲ್ಲ ಸರ್, ನಾನು ಮುಂದೆ ಹೋಗೋದು, ನಾನು ಬಂದ್ಬಿಟ್ಟು ಇಲ್ಲಿ ಬಂದ ಮೇಲೆ ನಾನು ಅದು ಕೈ ಹಾಕ್ತೀನಿ, ಬೇಜಾರು ಮಾಡಬೇಡ ಅಂತಲೂ ಹೇಳಿದೆ. ಆಗ ಏನೋ ಮಾಡಿಯಪ್ಪ, ನಾವು 100 ಜನ 1000 ಜನ ಹಾಗೆ ಪ್ರತಿಯೊಬ್ಬರು ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅವ್ರು ಪೂರೈಸಿ ಒಳ್ಳೇದು ಮಾಡಲಿಕ್ಕೆ ಎಲ್ಲ ಹಂಗೆ ನೋಡಿ. ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇರುವ ಎಮ್ಮೆಮಾಡು ಉರುಸು ಸಮಾರಂಭವನ್ನು 2025ರ ಫೆಬ್ರವರಿ 21ರಿಂದ 28ರವರೆಗೆ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ಸಂಪ್ರದಾಯದಂತೆ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಹೀದ್ ವಲಿಯುಲ್ಲಾಹಿ ಅವರ ದರ್ಗಕ್ಕೆ ತೆರಳಿದ ಸಮುದಾಯ ಬಾಂಧವರು ಸೈಯದ್ ಅಜೀಜ್ ತಂಗಳವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭ ಎಮ್ಮೆಮಾಡು ಜಮಾತ್ ಅಧ್ಯಕ್ಷರಾದ PA ಅಬೂಬಕ್ಕರ್ ಸಕಾಫಿ ಅವರು ಉರುಸು ಸಮಾರಂಭದ ದಿನಾಂಕವನ್ನು ಘೋಷಣೆ ಮಾಡಿದರು. ಈ ಸಂದರ್ಭ ಎಮ್ಮೆಮಾಡು ಜಮಾತ್ ಉಪಾಧ್ಯಕ್ಷರಾದ BU ಅಶ್ರಫ್, ಕಾರ್ಯದರ್ಶಿ CK ಹ್ಯಾರಿಸ್, ಮಸೀದಿಯ ಖತೀಬರಾದ ಅಬ್ದುಲ್ ರಾಜಿಕ್ ಫೈಜಿ, ಮುದರ್ರಿಸ್ ಹಮ್ಜಾ ಸಕಾಫಿ, ಜಮಾತ್ ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಹಾಜಿ, ಚಕ್ಕೇರ ಮೂಸಾ ಹಾಜಿ, ಹುಸೈನ್ ಸಕಾಫಿ, BM ಉಮರ್ ಹಾಜಿ, ಹಸೈನಾರ್ ಹಾಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು. إذا
സമയത്ത് ഷാബാൻ മാസവും ഫെബ്രുവരി മാസവും ഒരേ ലെവലിലാണ് നീങ്ങുന്നതായി കാണാൻ കഴിയുന്നത്. അപ്പോൾ നോമ്പിന് മുമ്പ് തന്നെ ഉറൂസ് കഴിയുന്ന രീതിയിൽ ഇൻഷാ അല്ലാഹ് 2025 ഫെബ്രുവരി 21 മുതൽ 28 വരെ, ഫെബ്രുവരി 21 വെള്ളിയാഴ്ച മുതൽ ഫെബ്രുവരി 28 വെള്ളിയാഴ്ച വരെ ഇൻഷാ അല്ലാഹ് അല്ലാഹുവിന്റെ തൗഫീഖോടുകൂടി ആഫിയത്തോടുകൂടി ഉള്ളവരും ആഫിയത്തില്ലാത്തവരും അല്ലാഹു തആല ആഫിയത്തുള്ള ദീർഘായുസ്സ് നൽകുമാറാവട്ടെ. മരണപ്പെട്ടു പോയവരിൽ അവരുടെ ബർക്കത്ത് കൊണ്ട് അവരുടെ എല്ലാ പാപങ്ങളും പുറത്തു കൊടുക്കുമാറാവട്ടെ. ಕನೆಕ್ಟಿಂಗ್ ಕೊಡವಾಸ್ ಟ್ರಸ್ಟ್ನ ವತಿಯಿಂದ ವಿರಾಜಪೇಟೆ ತಾಲೂಕಿನ ಬಳ್ಳಾರಿಮಾಡು ಗ್ರಾಮದಲ್ಲಿ ಪುಟ್ಟಿಚಂಡ ಮತ್ತು ಪಟ್ರಪಂಡ ಕುಟುಂಬದ ಸದಸ್ಯರಿಗೆ ಸೇರಿದ ಸುಮಾರು 10-15 ವರ್ಷಗಳಿಂದ ಹಲವಾರು ಸಮಸ್ಯೆಗಳಿಂದ ಪರಿತ್ಯಕ್ತವಾಗಿದ್ದ ಭತ್ತದ ಗದ್ದೆಗಳಿಂದ ಮರುನಾಟಿ ಮಾಡುವ ಮಹತ್ವಾಕಾಂಕ್ಷೆಯ ನಾಟಿ ಪಣಿ ಕಾರ್ಯಕ್ರಮ ನಡೆಯಿತು. ಕನೆಕ್ಟಿಂಗ್ ಕೊಡವಾಸ್ ಟ್ರಸ್ಟ್ನೊಂದಿಗೆ ರೂಟ್ಸ್ ಆಫ್ ಕೊಡಗು, KJYMC ಜಬ್ಬೂಮಿ, ಕೊಡವ ಸಮಾಜ ಯೂತ್ ಕೌನ್ಸಿಲ್ ಬೆಂಗಳೂರು, ಕೊಡವ ಸಮಾಜ ಯೂತ್ ವಿಂಗ್ ಮೈಸೂರು, ವಿರಾಜಪೇಟೆಯ ಪ್ರಗತಿ ಶಾಲಾ ವಿದ್ಯಾರ್ಥಿಗಳು, ಕೊಡವ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು, ಪಟ್ರಪಂಡ ಮತ್ತು ಪುಟ್ಟಿಪಂಡ ಕುಟುಂಬದವರು, ಬಳ್ಳಾರಿಮಾಡು ಗ್ರಾಮದ ಗ್ರಾಮಸ್ಥರು, ಕೊಡಗು ಕೃಷಿ ವಿಜ್ಞಾನ ವೇದಿಕೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕೈಜೋಡಿಸಿದರು. ಅರಣ್ಯ ಮಹಾವಿದ್ಯಾಲಯದ ಪೊನ್ನಂಪೇಟೆಯ ನಿವೃತ್ತ ಡೀನ್ ಹಾಗೂ ASFK ಅಧ್ಯಕ್ಷರಾದ ಡಾಕ್ಟರ್ ಚೆಪ್ಪುಡಿರ ಕುಶಾಲಪ್ಪ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತ ಮಾಜಿ ಯೋಧ ಸೋಮೆಂಗಡ ಗಣೇಶ್, ಜಿಲ್ಲಾ ಟೂರಿಸಂ ಅಧಿಕಾರಿ ಅನಿತಾ ಭಾಸ್ಕರ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಇದನ್ನು ನಂಗೆ ಅವರು 20-25 ದಿವಸ ಆಯ್ತು ಈಗ ಸಸಿ ಮಣಿ ರೆಡಿ ಮಾಡೋಂಜಿ ಇಂದು ಈ ಸಿಟಿ ಬಂದಿತ್ತು. ಈ ನಾಟಿ ಮಾಡೋ ಅಂಚಿಂಗಿ ಮುಂದೆ ತತ್ತಿ ತಾರಮರ ಮಾಡುವಾಗ ಇದನ್ನು ನಮಸ್ತೆ. ನಾವಿಂದು ವಿರಾಜಪೇಟೆ ಸಮೀಪದ ಬೆಳ್ಳರಿಮಾಡು ಗ್ರಾಮದಲ್ಲಿರುವಂತಹ ಪುಟ್ಟಿಚಂಡ ಕುಟುಂಬಸ್ಥರು ಹಾಗೂ ಪಟ್ರಪಂಡ ಕುಟುಂಬಸ್ಥರ ಗದ್ದೆಯಲ್ಲಿ ನಾಟಿ ಕೆಲಸವನ್ನು ಕಲಿಸುವಂಥ ವ್ಯವಸ್ಥೆಗಿರುವಂಥ ಕೆಲಸಕ್ಕೆ ಕನೆಕ್ಟಿಂಗ್ ಕೊಡವಾಸ್ ಎಂಬ ಸಂಸ್ಥೆ ಮುಂದಡಿ ಇಟ್ಟು ಈ ಕೆಲಸವನ್ನು ಮಾಡ್ತಾ ಇದೆ ಇವತ್ತು. ಮುಖ್ಯವಾಗಿ ಈ ಸುಮಾರು ಕೊಡಗಿನಾದ್ಯಂತ ಹಲವಾರು ಗದ್ದೆಯನ್ನು ಪಾಳು ಬಿಟ್ಟಿರುವಂಥ ಸ್ಥಿತಿಯಲ್ಲಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಆ ಗದ್ದೆಯ ಮಹತ್ವ ಏನು, ಅದರ ಉಪಯೋಗ ಏನು, ನಮ್ಮ ಕೊಡವರಿಗೆ ಮುಖ್ಯವಾಗಿ ನಮ್ಮ ಇಡೀ ಪದ್ಧತಿ, ನಮ್ಮ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಭೂಮಿಯಲ್ಲಿ ಅಡಗಿರುವಂಥದ್ದು. ನಾವೇನು ಕೈಲ್ಪೋದು ಅಂತ ಮಾಡ್ತೀವಿ, ನಮ್ಮ ಕಾವೇರಿ ಸಂಕ್ರಾಂತಿ ಅಂತ ಮಾಡ್ತೀವಿ, ಇಲ್ಲ ಪುತ್ತರಿ ಅಂತ ಮಾಡ್ತೀವಿ, ಪ್ರತಿಯೊಂದು ಈ ನಮ್ಮ ಭೂಮಿಗೆ ಅಡಗಿರುವಂಥದ್ದು. ನಂಗೆ ಇಂದು ಕನೆಕ್ಟಿಂಗ್ ಕೊಡವಾಸರ ವತಿಯಿಂದ ನಾಟಿ ಪಣಿ ಅನ್ನೋ ಕಾರ್ಯಕ್ರಮನ ನಡ್ತೇನುಂಡು. ನಂಗೆ ಈ ಕಾರ್ಯಕ್ರಮನ ಕಂಚ 5 ಕಾಲದಿಂದ ನಡ್ತೇನುಂಡು. ಈ ಕಾಲ ನಂಗೆ ಪುಟ್ಟಿಚಂಡ ಪಿಂಜ ಪತ್ರಪಂಡ ನಿಂಗಿರ ಬೇಲು ಬಳ್ಳಾರಿ ಮಾಡಲು ನಂಗೆ ನಡ್ತೇನುಂಡು. ಈ ಬೇಲು ಪಣಿರೋ ಉದ್ದೇಶ ಎಂತ ಅನಿಸಂಗಿ ನಂಗಡ ಅದೆಲ್ಲ ಚಾಯಲು ಪುಡ್ಸೋಳಿ, ಎಲ್ಲ ಕೈಲಿ ಚಾಯಲು ಪುಡ್ಸೋಳಿ. ಅಲ್ಲಿಗೆ ಹೋಯ್ತು ಈಗ ನೋಡ್ರೆ ಅದು ಉಂಟಲ್ಲ ಅವ್ರು ಚೆನ್ನಾಗಿ ಅವ್ನು ಕೊಡು ಅಲ್ಲಿ ಅಡಿಕಡು ಮಧ್ಯ ನಡ್ಬೋದು.